ಸರ್ ನಮ್ಮ ಅಧ್ಯಕ್ಷರು ಏನು ಹೇಳಿದ್ರು, ಶಾಂತಗೌಡ್ರು ಏನು ಹೇಳಿದ್ರು, ಕನ್ಸಲ್ಟ್ ಅವಾರ್ಡ್ ಮಾಡ್ರಿ, 4 ದಿನ ರೊಕ್ಕ ಬರೋದು ನಮ್ಗೆ ಲೇಟಾಗಿ ನಾವು ರೈತರು ತಡ್ಕೊಂತೀವಿ, 2 ತಿಂಗಳದೊಳಗೆ ನೀರು ಒಗಿತಾನಂತೇಳಿ ಬರೆದು ಕೊಟ್ಬಿಡ್ರಿ, ಹೋರಾಟ ಹಿಂದಾಗಿಬಿಡ್ತದ, ಮತ್ತೆ ಗದ್ದಲ ಮಾಡ್ಕೊತೀರಿ. ಆದ್ರೆ ಒಂದು ಸರ ತಪ್ಪು ತಿಳ್ಕೊಬೇಡ್ರಿ, ಒಮ್ಮೆ ನಮಗೆ ಬರೆದು ಕೊಟ್ರಿ ಅಂತಂದ್ರೆ ಮೊದಲೇ ಹೇಳ್ತೀವಿ ನಾವು, ಮನ್ಯಾಗ ಸ್ಥಾನ ಹುಡುಗರು ಹಠ ಹಿಡ್ದಂಗೆ ಆಫೀಸಿಗೆ ಚಾವಿ ಹಾಕಿ ನಿಮ್ಮನ್ನು ಹೊರಗೆ ಕುಣಿಸಿ ನೀರು ಬರೋ ಮಟ್ಟ ನಿಮ್ಮನ್ನು ಹೊರಗೆ ಒಳಗೆ ಹೋಗ್ಬಿಡಲ್ಲ. ಮತ್ತೆ ಓಕೆ ಸರ್, ಸ್ವಲ್ಪ ವಿಚಾರ ಮಾಡಿ ಮಾತಾಡಿ ಸರ್. ಸಾಹೇಬರು ಕನ್ಸೆಂಟ್ ಅವಾರ್ಡ್ ಕೊಡ್ಲಿಕ್ಕೆ ಎಲ್ಲರೂ ರೆಡಿ ಇದ್ದಾರೆ ಅಂತ ಹೇಳಿದರು ಸರ್. ಆ ರೀತಿ ಕನ್ಸೆಂಟ್ ಅವಾರ್ಡ್ ಕೊಟ್ರಂದ್ರೆ ನಾವು 2-2.5 ತಿಂಗಳೊಳಗೆ ಅವ್ರದ್ದು ಏನಿದೆಯೋ ಎಷ್ಟು ಮಂದಿ ಕನ್ಸೆಂಟ್ ಕೊಡ್ತಾರೋ ಅವ್ರದ್ದೆಲ್ಲರದು ಅವಾರ್ಡ್ ಮಾಡ್ತೀವಿ. ಒಂದು ಎರಡನೇದು ಸರ್, ತಾವು ವರ್ಕ್ ಬಗ್ಗೆ ಹೇಳಿದ್ರಿ ನೀರು ಒಗಿಸ್ತೀವಿ ಅಂತ, ಅದನ್ನ ನೆಕ್ಸ್ಟ್ ಏನಿದೆ ಅದು ಇಂಜಿನಿಯರ್ ಸಾಹೇಬ್ರು ಹೇಳ್ತಾರೆ. ಅಲ್ಲ ಅಲ್ಲ ಗೆಜೆಟ್ ಆಗ್ಬೇಕು ಸರ್, ಅದೆಲ್ಲನೂ ಅವರೆಲ್ಲ ರೈತರು ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳನ್ನು ನೀಡಬೇಕಾಗತ್ತೆ ಸರ್. 90% ವರ್ಕ್ ಮುಗಿಸಿರಿ, ಇರೋರ 100 ಜನದ್ದು ಇದು ಐತಿ. ಈಗ ನೀವು ಮಾಡಿರ್ತಕ್ಕಂಥದ್ದು ಗೆಜೆಟ್ ಇದು ಮಾಡಬೇಕಾಗಿದೆ. ಹಾಂ, ಮತ್ತು ಅದು ಅಲ್ಲಿ ತನಕ ಯಾಕೆ ನಿಮ್ಗೆ ಇಷ್ಟು ಟೈಮ್ ಬೇಕು? ಇಲ್ಲ ಆ ಇಂಜಿನಿಯರ್ದು ಅವ್ರು ಹೇಳ್ತಾರೆ, ನಾನು ಲ್ಯಾಂಡ್ ಅಕ್ವಿಸಿಷನ್ ಮಾತ್ರ ಹೇಳ್ತಾ ಇದ್ದೀನಿ. ಈಗ ಲ್ಯಾಂಡ್ ಅಕ್ವಿಸಿಷನ್ ಸಾಹೇಬ್ರ ನಾ ಏನತ್ತನು, ಈಗ ನಿಮ್ಮ ಪ್ರೊಸೀಜರ ಇವತ್ತು ನಾಳೆ ಅವಾರ್ಡ್ ಆಗೈತೆ ಅಂದ್ರು ತಿಂಗಳು 1.5 ತಿಂಗಳ ರೊಕ್ಕ ಕೊಡ್ಸಕ್ಕೆ ಬೇಕನ್ನತ್ತೀರಿ ನೀವು, ಹೌದಲ್ಲ? ಹಾಂ, 2 ತಿಂಗಳು ಬೇಕನ್ನತ್ತೀರಿ. ನಾ ಏನತ್ತನು, ಈಗ ಅವಾರ್ಡಿಗೆ ಒಪ್ಕೊಂಡ್ರಪ್ಪ ನಿಮ್ಮದು ನಕ್ಕಿ ರೊಕ್ಕ ಗಟ್ಟಿ ತನದ 1.5 ತಿಂಗಳ ರೊಕ್ಕ ಬರುವಂಗಂದ್ರೆ ಅವರು ಸಣ್ಣ ಕೆಲಸನ ಚಾಲು ಮಾಡಲಿ, ಅವ್ರು ಒಪ್ಪಿಗೆ ಕೊಡಿಸ್ತಾರೆ ನಮ್ಮ ಲೀಡರ್ಗಳು ಮುಂದಿತ್ತ ಅದು. ಹಾಂ, ಮತ್ತೆ ಅಷ್ಟಲ್ಲ, ಈಗ ಯಾಕೆ ಆಗುದಿಲ್ಲ 2 ತಿಂಗಳದಾಗ? ಈಗ ಸಾಹೇಬ್ರು ಅದು ಮುಗಿತೈತಿ, ನಿಮ್ಮದು ಆಟೋಟಿಗೆ ಅವಾರ್ಡ್ ಪರಿಹಾರ ಬರ್ತೈತಿ. ಅಲ್ಲ ಸರ್, ಈಗ ಏನಂದರೆ ಸಾಹೇಬ್ರು ಮಾತಾಡಬೇಕಾದ್ರೆ ಅದನ್ನೇ ಹೇಳಿದ್ರು, ತಾವು ಎಲ್ಲರೂ ಇವಾಗಲೇ ನನಗೆ ಒಪ್ಪಿಗೆ ಕೊಟ್ಟರೆ ನಾನು ಸೈಮಲ್ಟೇನಿಯಸ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಒಂದು ಹೇಳಿದ್ರು ಸರ್ ಅವ್ರು. ಹಂಗೆ ಬಟ್ ನಮ್ಮದು ಎಲ್ಲರೂ ಕನ್ಸಂಟೇ ಕೊಟ್ಟರು ಅಂತಂದರೆ ನಾವು 2-2.5 ಮಂತ್ಸ್ ಒಳಗಾಗಿ ಅವ್ರದ್ದು ಏನಿದೆ ಎಲ್ಲವೂ ಕ್ಲಿಯರ್ ಮಾಡಿಕೊಡ್ತೀವಿ. ಬಟ್ ಸಂಬಂಧಪಟ್ಟಂತೆ ಅವರು ಎಲ್ಲ ದಾಖಲಾತಿಗಳನ್ನು ನೀಡ್ಬೇಕು ಸರ್, ಅವ್ರಿಗೆ ಸಂಬಂಧಪಟ್ಟದ್ದು. ತಡಿತ ಮಾತಾಡಿ ಸರ. ತಮ್ಮ 1 ನಿಮಿಷ ತಡ್ರಿಪ್ಪ. ತಮ್ಮ 1 ನಿಮಿಷ ಅದನ್ನ ಕೇಳ್ತೆ. ಹಿರಿಯರ ನಿಮ್ಮದಾಗ ಕೇಳ್ತೀನಿ ತಡ್ರಿ ಸರ್. ಈಗ ಡಾಕ್ಯುಮೆಂಟ್ ನಾವು ಕೊಡ್ಬೇಕು ಅನ್ನಕತ್ತೀರಿ ಸರ್ ನೀವು. ನಾವು ಒಂದು ನಿಮಿಷ. ಈಗ ನಿಮಗೆ ಕೆಳಗೆ ಯಾರು ಅಧಿಕಾರಿಗಳು ಅದಾರಲ್ಲ, ಯಾರದ ಜಮೀನು ಹೋಗೈತಲ್ಲ ಅವ್ರಿಗೆ ಹೇಳ್ರಲ್ಲ, ಅದೇ ಅವ್ರ ಡಾಕ್ಯುಮೆಂಟ್ ಕೊಡ್ತಾರೆ. ನಿಮ್ಮ ಆಫೀಸ್ಗೆ ಬಂದು ಅವ್ರು ಕೊಡಂಗಿಲ್ಲ ಸರ್. ಆಫೀಸ್ಗೆ ಬೇಡ ಸರ್, ನಾವು ಅದೇ ಗ್ರಾಮಕ್ಕೆ ಹೋಗ್ತೀವಿ, ಗ್ರಾಮ ಸಭೆ ಮಾಡ್ತೀವಿ ಸರ್. ಗ್ರಾಮ ಸಭೆ ಹೋದಾಗ ಕೊಡ್ಲಿ ನಮಗೆ. ಸರಿ ಐತೇನ್ರಿಪ್ಪ. ಮತ್ತು ಇನ್ನೊಂದು ಸರ, ಈಗ ನೀವು ಕ್ಲಿಯರ್ ಮಾಡಿ ಕೊಟ್ರಿ ಅಂದ್ರೆ ಮುಗ್ದ ಹೋಯ್ತ್ರಿ ವ್ಯವಹಾರ. ಈಗ ನಾಗರಬೆಟ್ಟ ಮುದ್ದೇಬೇಡ ತಾಲೂಕು ಹೋದಿಲ್ರಿ ಇದು ಸರ್. 8 ದಿವ್ಸಕ್ಕೊಮ್ಮೆ ಇದು ನೀರು ಬೀಳು ಮಟ್ಟ 8 ದಿವ್ಸಕ್ಕೊಮ್ಮೆ ನಮ್ಮ ಜಿಲ್ಲಾ ಮುಖಂಡರು, ರಾಜ್ಯ ಮುಖಂಡರ ನೇತೃತ್ವದೊಳಗೆ 8 ದಿವ್ಸದೊಳಗೆ ನೀರಾವರಿ ಅಧಿಕಾರಿಗಳು ನೀವು 8 ದಿವ್ಸಕ್ಕೊಮ್ಮೆ ಅಲ್ಲಿ ಮೀಟಿಂಗ್ ಮಾಡ್ಲೇಬೇಕು ಸರ್. ನಾಗರಬೆಟ್ಟದೊಳಗೆ ಮಾಡ್ಬೇಕ್ರಿ. ಯಾಕಂದ್ರೆ ನಾವು ನಿಮ್ಮ ಮತ್ತಿಗೆ ಬರೋಕ್ಕಾಗೋದಿಲ್ಲ ಸರ್. ನಮಗೆ 2ರಿಂದ ಇನ್ನೂ ಬೇಕಾದ್ರೆ 4 ದಿನ ಅಧ್ಯಕ್ಷರ, ಇನ್ನೂ 4 ದಿನ ಹೆಚ್ಚು ಹೋಗಲಿ, ಬಟ್ ಅವ್ರು ಬರೆದು ಕೊಡಬೇಕು, ಹಂಗೆ ಹೋಗಂಗಿಲ್ಲ ಸರ್. ಈಗ ನಾವು ಇವತ್ತು ಹೋರಾಟಕ್ಕೆ ಬಂದೀವಿ ಸರ್. ಇಲ್ಲಿ ಈಗ 2 ತಿಂಗಳದಾಗ ಬರೆದು ಕೊಡ್ತೀನಿ ಅನ್ನಕತ್ತೀವಿ. ರೊಕ್ಕ ಯಾವಾಗ ಜಮಾ ಆಗಿ ಸರ್? ಇದು 1 ವಾರದ ಹಿಂದೆ ಸರ್. ಮತ್ತು ಕೆಲಸ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ರಿ? ಇದನ್ನ ಸ್ಟಾರ್ಟ್ ಇದೀವಿ, ರೆಡಿ ಇದೀವಿ ಅಂದ್ರೆ ಸರ್ ನಾವೇನು ನಿಮ್ಮ ಮನೆಗೆ ಬರೋಣ್ರಿ, ನಿಮ್ಮ ಆಫೀಸ್ಗೆ ಬರೋನು? ಹಂಗಲ್ಲ ಸರ, ನಿಮ್ಮ ಕೆಲಸ ನೀವು ಪ್ರಾರಂಭ ಮಾಡ್ಬೇಕ್ರಿ. ನೀವು ಅವ್ರು ರೈತರು ಕೊಡಬೇಕು, ನಿಮ್ಮ ಆಫೀಸ್ಗೆ ನಾವು ಬಂದು ಕೊಡಕ್ಕೆ ಸಾಧ್ಯ ಇಲ್ಲ ಸರ. ನೀವು ಗ್ರಾಮ ಸಭೆ ಮಾಡ್ರಿ. ಶಾಂತಗೌಡ್ರ, ಪ್ರತಿ ಹಳ್ಳಿಯೊಳಗೆ ಹೋಗಿ ಕನ್ಸಲ್ಟ್ ಅವಾರ್ಡ್ ಅವ್ರು ಮಾಡಬೇಕು, ಗ್ರಾಮ ಸಭೆ ಮಾಡಬೇಕು. ಪ್ರತಿ ಮುದ್ದೇಬೇಡ ತಾಲೂಕಿನಾಗ ಯಾರ್ಯಾರು ಜಮೀನು ಹೋಗ್ಯಾವಲ್ಲ ಆ ಒಂದೊಂದು ಗ್ರಾಮದಾಗ ಗ್ರಾಮ ಸಭೆ ಮಾಡಿ ಸರ್. ನಾಳಿಂದ ಆಗಬೇಕು ನೀವು 2 ಸರ್. 1 ನಿಮಿಷ. ಈಗ ಅವರೆಲ್ಲರೂ ಮಾತಾಡ್ಯಾರ ಸರ್, ಇನ್ನು ಮಾತಾಡಂಗಿಲ್ಲ. ಕನ್ಸಲ್ಟ್ ಅವಾರ್ಡ್ ನಾಳೆ ಮುಂಜಾನೆ ಸ್ಟಾರ್ಟ್ ಆಗ್ಬೇಕು ಸರ್. ನೀವು ಸರ್ ಕೇಳ್ರಿ ಇಲ್ಲಿ ಸರ್. 1 ನಿಮಿಷ ಕೇಳ್ರಿ, ನಮ್ಮದು 1 ನಿಮಿಷ ಕೇಳಿ ಸರ್. ನೀವು 2 ತಿಂಗಳ ಬೇಕಾದ್ರೆ ಇನ್ನೂ 8 ದಿನ ಕೊಡೋಣಪ್ಪ ಮ್ಯಾಗ ಸರ್. ಅವ್ರ ಒಪ್ಪಿಗೆ ಐತೆ ಅಂತ ಕೇಳ್ರಿ. ಇಲ್ಲ ಅಂತಂದ್ರೆ ಅವ್ರ ಆಫೀಸ್ಗೆ ಹೋಗ್ಲಿ, ನಾವು ಮೇನ್ ರೋಡ್ಗೆ ಹೋಗ್ತೀವಿ. ಇದಕ್ಕೆ ಬದ್ದದಿರಿ, ನಾವು ತಡೆಯಂಗಿಲ್ಲ ಸರ್. ಈಗ ಅಧ್ಯಕ್ಷರು ಮಾತಾಡ್ಯಾರ, 2 ತಿಂಗಳಂದಾರ ಇನ್ನೂ ಬೇಕಾದ್ರೆ 8 ದಿನ ತಗೊಳ್ರಿ, ಬರೆದು ಕೊಡ್ಬೇಕು. ನಾವು ಸುಮಾರು ದಿನನಿತ್ಯ ಹೋರಾಟ ಮಾಡಕ್ಕೆ ಸಾಧ್ಯ ಇಲ್ಲ ಸರ್. ಇದು ಸರ್ ನೀವು MD ಅವ್ರ ಪ್ರತಿನಿಧಿಯಾಗಿ ಬಂದಿರಲ್ಲ, ಜವಾಬ್ದಾರಿ ತೋರ್ಸರ್ ಇಬ್ಬರದವ್ರು. ನಮಗೆ ಗೊತ್ತಿಲ್ಲ ಸರ್. ಕನ್ಸಲ್ಟ್ ಅವಾರ್ಡ್ ಆಗ್ಬೇಕು, 8 ದಿನ ಹೆಚ್ಚಾಗಲಿ ರೊಕ್ಕ ಕೊಡೋದು. ಆದರೆ 2 ತಿಂಗಳು 15 ದಿನ ಬೇಕಾದ್ರೆ ತಗೊಲಿಕ್ಕರೆ ಅಷ್ಟು ದಿನದೊಳಗೆ ಆಗಲೇಬೇಕು. ನಮಗೆ ಬರೆದು ಕೊಡ್ತಾರೆ ಅವರು. ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಫೈನಲ್ ಸರ್ ನೀವು ಮಾತಾಡ್ರಿ, ಇನ್ನೇನು ಮಾತಾಡ್ತೀವಿ
ಸರ್ ಈಗಾಗಲೇ ನಾವು ಈ ಊರುಗಳಿಗೆ ಏನು ಸಂಬಂಧಪಟ್ಟಂತೆ 169 ಎಕರೆ ಹೇಳಿದ್ವಿ. ಈಗಾಗಲೇ ಗ್ರಾಮ ಸಭೆ ಮಾಡಿದ್ದೀವಿ ಸರ್. ಆ ಗ್ರಾಮ ಸಭೆಯಲ್ಲಿ ಈಗಾಗಲೇ ನಮಗೆ ಒಂದು ನಿಮಿಷ ಗ್ರಾಮ ಸಭೆ ಆಗಿದೆ ಸರ್. ಗ್ರಾಮ ಸಭೆಯಲ್ಲಿ 30 ಎಕರೆ ನಮಗೆ ಕನ್ಸೆಂಟ್ಗೆ ಈಗಾಗಲೇ ಬಂದಿದೆ. 169 ಎಕರೆಯಲ್ಲಿ 169 ಎಕರೆಯಲ್ಲಿ ನಮ್ಗೆ ಈಗಾಗಲೇ 30 ಎಕರೆ ಕನ್ಸೆಂಟ್ಗೆ ಬಂದಿದೆ. ಇನ್ನು 139 ಎಕರ್ ಅದು ಕನ್ಸೆಂಟ್ ಬಂದರೆ ನಾವು ಅದನ್ನು ಮುಂದಿನ ಕ್ರಮ ವಹಿಸ್ತೀವಿ. ಅಂಥವ್ರಿಗೆ ತಕ್ಷಣ ಪರಿಹಾರ ಕೊಡಿಸ್ತಕ್ಕಂಥದ್ದು ಆಗ್ಬೇಕು. ಯಾಕಂದ್ರೆ ನೋಡ್ರಿ, ಈಗ ಹೊಲ ಯಾವನು ಬೇರೆದವ್ನು ಹೋಗಿಲ್ಲ, ಹೊಲ ಹೋಗಲ್ದವ್ನು ಕೊಟ್ರೆ ಹೆಂಗ್ರಿ ಸರ್? ಇದು ಜಗತ್ತಿನಾಗಿಲ್ಲ ವಿಷಯ ಆಗೈತೆ. ಇಂಥವು ಒಂದು ಸ್ವಲ್ಪ ಪಕಡಿ ಆಗಿದಾವ, ಆದ್ರೆ ಇದು ಆಗಬಾರ್ದು, ಇದು ಸರಿ ಆಗ್ಬೇಕು. ಈಗ ನಿಮಗೇನೈತಿ, ಅಲ್ಲಿ ಶಾಂತಗೌಡನ ಕರ್ಕೋರಿ, ಈಗ 10,000 ಜನ ಕರ್ಕೊಂಬಂದಾರತ್ತಂದ್ರೆ ಅದನ್ನು ಅವ್ರೇನು ಮಾಡೋಕೆ ಒಲ್ಲೆ ಅನ್ನೋದಿಲ್ಲ. ಅವ್ರ ಮೇಲೆ ಜನರಿಗೆ ವಿಶ್ವಾಸ ಐತಿ. ವಿಶ್ವಾಸ ಉಳಿಸ್ಕೊಳ್ಳೋ ರೀತಿ ಒಳಗೆ ನೀವು ಮನಸ್ಸು ಮಾಡಿರಪ್ಪ ಅಂದ್ರೆ ಆಫೀಸರ್ ಹೇಳಿ ನೀವು ಯಾರು ಬೇಕಾದ್ರೂ ಹಣಿಬಾರ ಬರೆಯೋಕೆ ರೆಡಿ ಇದ್ದೀರಿ. ನೀವು ಈ ರಾಜಕಾರಣಿಗಳು ಮಾತು ಬಿಟ್ಟು ಬಿಡ್ರಿ, ಅವ್ರು ಯಾರು ಬಂದಿಲ್ಲ ಇಲ್ಲಿ. ಯಾರು ನಿಮ್ಮನ್ನು ಬೇಯತ್ತಾರೋ, ಯಾರು ಪ್ರಶ್ನೆ ಮಾಡತ್ತಾರೋ? ಈ ಪ್ರಜೆಗಳು ದೇವ್ರುಗಳು ಪ್ರಶ್ನೆ ಮಾಡತ್ತಾವ ಇವತ್ತ. ಅದೆಲ್ಲ ಬ್ಯಾಡೀಗ. ದಯವಿಟ್ಟು ನೀವು ಹೆಚ್ಚಿನ ಲಕ್ಷ ಕೊಟ್ಟು ಇದೇನು ಗುರುಗಳು ಯಾರಿಗೆ 2-2.5 ತಿಂಗಳು ತೊಗೋರಿ, ಅದು ಇನ್ನೊಂದು 8 ದಿವಸ ತೊಗೋರಿ ಮರ 15 2.5 ತಿಂಗಳದಾಗ ಇದನ್ನು ಕಂಪ್ಲೀಟ್ ಮಾಡಿ ಒಂದು ಬರೆದು ಕೊಡ್ರಿ ಸರ್. DSP ಸರ್, ಇನ್ನು ಭಾಳ ಕಿಂಚಾಡೋದು ಬೇಡ. 2.5 ತಿಂಗಳ ಬರೆದು ಕೊಡ್ತಕ್ಕಂಥದ್ದು ಜವಾಬ್ದಾರಿ ಚೀಫ್ ಇಂಜಿನಿಯರ್ ಸರ. ಈಗ ಅವ್ರಿಗೂ ಹೇಳ್ಬೇಕು, ಯಾಕೋ ಗಪ್ ಕೂತಾರಲ್ಲ ಅದಕ್ಕೆ ಹೇಳಿ ಅವ್ರಿಗೂ. ಈಗ ತಾವು ಸರ ಜವಾಬ್ದಾರಿ ಹೊತ್ತು ಮಾಡ್ರಿ. ಯಾಕಾರ ಶಾಂತಗೌಡ್ರಿ ನಿಮಗೆ ಹೊಸದಾಗೆಲ್ಲ ಅತಿ ಕಾಸು ಇರ್ತಕ್ಕಂಥವ್ರು, ಇವ್ರನ್ನ ಕರ್ಕೋರಿ. ಪಾಪ ಒಳ್ಳೆ ವ್ಯಕ್ತಿ. ಇಷ್ಟೆಲ್ಲ ನೋಡ್ರಿ, ನಿಮ್ಮನ್ನ ಹಳ್ಳಿ ಅಡ್ಡಾಡಿ ಈ ಊರಿಗೆ ನೀರಾವರಿ ಆಗಬೇಕು ಅನ್ನುವಂಥ ವಿಚಾರನ ಇಟ್ಕೊಂಡ ನನಗೆ ಸುಮಾರು ದಿವಸ ಫೋನ್ ಹಚ್ತೀರ. ಎಲ್ಲ ಹಳ್ಳಿ ಅಡ್ಡಾಡೋದು ಅದನ್ನೆಲ್ಲ ಫೋಟೋ ವಾಟ್ಸಪ್ನ ನೋಡ್ತಾ ಇರ್ತಿದ್ದು. ನೋಡ್ರಿ ಅಂಥ ಪುಣ್ಯಾತ್ಮರ. ಯಾಕಂತಂದ್ರೆ ನಿಮಗೆ ಚಲೋ ಆಗಲಿ, ರೈತರಿಗೆ ಯಾಕಾರ ಕಷ್ಟದಾಗ ಐತ್ರಿ. ನಾವು ಅಧ್ಯಕ್ಷರ ಇಡೀ ತಾಲೂಕೆಲ್ಲ ರೈತರನ್ನ ಸದಸ್ಯ ಮಾಡೋಣ. ರೈತರಿಗೆ ಎಲ್ಲೇ ಅನ್ಯಾಯ ಆಗೈತಿ ಅಲ್ಲೆಲ್ಲ ಸಂಘಟನೆ ಮಾಡೋಣ ಅಂತೇಳಿ ಸಂಗಮೇಶ, ಸೋಮು, ಹಲವಾರು ನನ್ನೆಲ್ಲ ಮುಖಂಡ್ರ ಅವ್ರು ತಲೆಯಾಗಿ ತೊಗೊಂಡಾರ. ನಿಜವಾದ ಓಟ್ ಹಾಕಿ ಅಧಿಕಾರ ಕೊಟ್ಟಿರ್ತಕ್ಕಂಥ ತಲೆ ಹಿಡಕ್ರ ಆರಾಮ್ ಬೆಂಗಳೂರಾಗ ಅದಾರ. ಯಾರೋ ಇರಲಿ, ಅವೇನು ಮುಖ್ಯಮಂತ್ರಿ ಇರಲಿ, MLA ಇರಲಿ, ಏನು ದುನಿಯಾ ಇರಲಿ, ಅವ್ರು ಮಾಡದೇ ಇರ್ತಕ್ಕಂಥ ಮೋಸಕ್ಕೆ ಇವತ್ತು ಬೀದಿ ಒಳಗೆ ಕೂತು. ಅದಕ್ಕಾಗಿ ಅವ್ರಿಗೆ ಹೇಳೈತಿ, ಈಗ ರಾಜಕಾರಣಿಗಳು ಉಸಾಬರಿ ನಮಗೆ ಬೇಡ, ಅವ್ರು ಕೆಟ್ಟದ್ದು ಮಾತಾಡೋದು ಬೇಡ. ಅವರು ಬಂದು ದುಡಿಲಿ. ಅವ್ರೇನು ಬಂದ್ರೆ ಯಾರು ಬೇಯ್ದಿಲ್ಲ. ಅವರು ಬಂದು ದುಡಿಲಿ, ಕೆಲಸ ಮಾಡಲಿ, ಆದರೆ ನೀರಾವರಿ ಆಗಲೇಬೇಕು. ಈಗ ಚೀಫ್ ಇಂಜಿನಿಯರ್ ಸಾಹೇಬ್ರೆ ಇದನ್ನು ಬಗೆಹರಿಸ್ರಿ. ಈಗ 2.5 ತಿಂಗಳದಾಗ ನೀವು ಬರೆದು ಕೊಡಲೇಬೇಕು, ಇದು ಮುಗಿಬೇಕು. ಉಳಿದು ಮತ್ತು ಏನೋ ನೆಕ್ಸ್ಟ್ ಸಣ್ಣ ಪುಟ್ಟ ಸಮಸ್ಯೆ ಅದಾವೆ, ಶಾಂತಗೌಡರು ಮಾತಾಡ್ತಾರೋ. ಈಗ ನೀವು ತೊಗೊಂಡು ಬಿಡ್ರಿ, ಈಗ ಬರ್ಕೊಂಬಂದು ಬಿಡೋರಿ ಸರ್. ಒಬ್ರು ಯಾರು ಕಳಿಸ್ರಿ, SLO ಅವ್ರು ಯಾವ್ಯಾರದ್ರಿ ಕಳಿಸ್ರಿ, ಒಟ್ಟು ಮಾಡಲೇಬೇಕು. ಇಲ್ಲಿ ನೋಡ್ರಿ ಸರ, ನಿಮಗೆ ಹೆಚ್ಚಿನ ಸಹಕಾರ ಇಲ್ಲಿ ನೋಡ್ರಿ. ಇವ್ರು ಗೌಡ್ರು ಬಂದ ಒಂದು 100 ಮಂದಿ ಕರ್ಕೊಂಡು ರೈತರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಎಲ್ಲ ನನ್ನ ದೇವ್ರುಗಳು ಕೇಳಕ್ಕೆ ರೆಡಿದೇವು. ಕೇಳ್ರಪ್ಪ ಪಾಪ. ಇಲ್ಲಿ ನೋಡ್ರಿ, ನೀವ DK ಶಿವಕುಮಾರ್ ಸಾಹೇಬನ ಹಗ್ಗ ಕಟ್ಟಾರು ವಸೂಲಿ ಮಾಡಿ ಕೊಡ್ತು ನಿಮಗೆ. ನಾವು ಗುರುಗಳು ಅಂಜಬೇಡ್ರಿ. ರೊಕ್ಕ ಅದೇನು ಬಿಟ್ಟದ್ದಿಲ್ಲ, ನಮಗೇನು ಭಯ ಇಲ್ಲ. ಯಾಕಂದ್ರೆ ನಾವು ಭೂಮಿ ಕೊಡತ್ತು, ಅವ್ರು ಪರಿಹಾರ ಕೊಡತ್ತಾರೋ, ಅದು ಯೋಜನೆ ಐತಿ, ಕೊಡಲೇಬೇಕು. ನೀವು ಯಾರು ಹೆದರ್ಬೇಡ್ರಿ. ಆದರೆ ಒಂದೀಟ ನಾವು ಕೂಡ ಸಾಥ್ ಕೊಡ್ಬೇಕಾಗೈತಿ. ಯಾಕಂದ್ರೆ ಈ ಹೊಲಸು ಕಾನೂನು ವ್ಯವಸ್ಥೆ ಏನಾಗೈತಿ ಗೊತ್ತೇನ, ಇದನ್ನು ಕೇಳ್ಕೊತ ಹೋದ್ರೆ ತಲೆ ಬಾದ ಆಗ್ತೈತಿ. ಇದೇಗ ಅವ್ನು ಬಂದು ಹೇಳಿದ್ಲ, ಹಿಂಗೊಮ್ಮೆ ಲಗಾವಿ ತೆಗ್ದಾಕೈತೆ. ನಾವೊಂದು ಲಗುಟ್ ಸಾಥ್ ಕೊಟ್ಟಪ್ಪ ಅಂದ್ರೆ ತಕ್ಷಣ ಅವಾರ್ಡ್ ಆಗಿ ಕ್ಲಿಯರ್ ಆತಪ್ಪ ಅಂದ್ರೆ 8 ದಿವ್ಸನಾಗ ಅದ ಆ ವರ್ಕ್ ಚೀಫ್ ಇಂಜಿನಿಯರ್ ಸಾಹೇಬ್ ಬಂದು ಅದನ್ನು ಚಾಲೂ ಮಾಡ್ತಾನೋ. ಈ ಅವಾರ್ಡ್ ಬರೋಬರ ಇವ್ರು ಕೊಡಿಸ್ತಕ್ಕಂಥ ಪ್ರೊಸೀಜರ್, ರೈತ ಕೊಡಿಸ್ತಕ್ಕಂಥ ಕೆಲಸ ಇವ್ರು ಮಾಡ್ತಾರೆ. ಈ ನಾಗರಬೆಟ್ಟ LISಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಮಗೆ 223 ಕೋಟಿ ರೂಪಾಯಿ ಟೋಟಲ್ R&Rಗೆ ನಾವು ಲೆಕ್ಕಾಧಿಕಾರಿಗಳಿಗೆ ಜಮಾ ಮಾಡಿದ್ದೀವಿ. ಆಮೇಲೆ ಈ ಪ್ರಕರಣವನ್ನು ವಿಶೇಷ ಅಂತ ತಿಳ್ಕೊಂಡು LISಗೆ ಕನ್ಸೆಂಟ್ ಅವಾರ್ಡ್ ಮಾಡೋದಕ್ಕೆ ಕೂಡ ಏನು ಅನುಮೋದನೆ ಕೊಡಬೇಕಾಗಿತ್ತು ಅದನ್ನು ನಾವು R&R ಕಮಿಷನರ್ಗೆ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ MD ಆಫೀಸಿಂದ ಎಲ್ಲವನ್ನೂ ನಾವು ಕ್ಲಿಯರ್ ಮಾಡಿದ್ದೀವಿ. ಇನ್ನು ಸ್ಪೆಷಲ್ DC ಅವರು ಈಗಾಗಲೇ ಹೇಳಿದ್ದಾರೆ 2.5 ತಿಂಗಳಲ್ಲಿ ರೈತರು ಮುಂದೆ ಬಂದರೆ ಅದಕ್ಕೆ ಮಾಡಿಕೊಡ್ತೀವಿ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗೆ ಚೀಫ್ ಇಂಜಿನಿಯರ್ ಸಾಹೇಬರು ಅದು ಕೆಲಸ ಮಾಡೋದಕ್ಕೆ ರೈತರು ಒಪ್ಪಿಗೆ ಕೊಟ್ಟಲ್ಲಿ ನಾಳೆಯಿಂದನೇ ಕೆಲಸ ಪ್ರಾರಂಭ ಮಾಡ್ತಾರೆ. ಅದು ಒಂದು ಅವರ ಸಾಹೇಬ್ರ ಪರವಾಗಿ ಅವರು ಕೂಡ ಮಾತಾಡ್ತಿದ್ದಾರೆ. ಅದೇ ಅಲ್ಲ ಅವರು ಕನ್ಸೆಂಟ್ ಕೊಟ್ಟರೆ ಅಥವಾ ಜಾಗ ಬಿಟ್ಟರೆ ನಾವು ಕೆಲಸ ಮಾಡ್ಬೋದು. ನಾವು ಬಲವಂತವಾಗಿ ಯಾವುದನ್ನು ಮಾಡೋದಿಲ್ಲ. ರೈತರು ಒಪ್ಪಿಗೆ ಕೊಟ್ಟು ಕೆಲಸ ಮಾಡೋದಕ್ಕೆ ಅನುಮತಿ ಕೊಟ್ಟರೆ ಮಾತ್ರ ಮಾಡ್ತೀವಿ, ಬಲವಂತವಾಗಿ ಯಾವುದನ್ನು ಮಾಡೋದಿಲ್ಲ. ಕೊಡ್ತೀವಿ.
ಅಲ್ಲ ಈಗ ಪೇಮೆಂಟ್ ಆಗಿದ್ಮೇಲೆ ಅಂದರೆ 2.5 ತಿಂಗಳು ಆದಮೇಲೆ ಕೆಲಸ ಮಾಡಬೇಕಾಗತ್ತೆ. ಆಯ್ತು, ನಾವು ಕೆಲಸ ಮಾಡ್ತೀವಿ. ಮುಖ್ಯ ಇಂಜಿನಿಯರ್ ಸಾಹೇಬ್ರು ನಾಳೆಯಿಂದ ಕೆಲಸ ಪ್ರಾರಂಭ ಮಾಡೋಕ್ಕೆ ಹೇಳ್ತಾರೆ. ಆಯ್ತಾಯ್ತು ಸರ್, ಈಗ ಎಮ್ ಡಿ ಅವ್ರ ಪ್ರತಿನಿಧಿಗಳು ಹೇಳಿದರು, ಎಮ್ ಡಿ ಅವ್ರ ಪರವಾಗಿ ನಾಳಿಂದ ಕನ್ಸಲ್ಟ್ ಅವಾರ್ಡ್ ಏನೈತಿ ಕ್ಲಿಯರೆನ್ಸ್ ಮಾಡ್ಕೊರಿ ಸರ್. ಅದು ನೀವು 2.5 ತಿಂಗಳು ಯಾರು ಕಳ್ಸೋರಲ್ರಿ ಸರ್, ಅದು ಯಾರು ರೈಟಿಂಗ್ ಒಳಗೆ ಬರ್ಕೊಂಬರಕ್ಕೆ ಕಳಿಸ್ರಲ್ಲ, ಅವ್ರ ಮುಖ ನೀವು ನೋಡಿದ ಹಂಗಾಗಿ ಬರ್ಸ್ತಾರ. ಏನಾಯ್ತು ಕ್ಲಿಯರ್ ಮಾಡ್ಕೊರ್ಲಿ, ಅದನ್ನು ಬರ್ಕೊಂಬರ್ತಾರೆ ಸರ್ ಅವ್ರು. ಹಾಂ, ಒಬ್ರು ಯಾರು ಇನ್ನೊಬ್ರು ನೀರಾವರಿ ಅಧಿಕಾರಿಗಳು ಹೋಗ್ರಿ, ಕರ್ನಾಟಕ ರಾಜ್ಯ ರೈತ ಸಂಘ ಸರ್ ಕೇಳ್ಕೊರಿ, ಮತ್ತು ಆಮೇಲೆ ಇಲ್ಲಿ ಬಂದು ಮತ್ತೆ ವಾಪಸ್ ಹೋಗ್ಬೇಡ್ರಿ. ಹಾಂ ಸರ್, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯಾಧ್ಯಕ್ಷರು ಚುನಪ್ಪ ಪೂಜಾರಿ ಅವರು ಸರ್ವ ರಾಜ್ಯ ಮುಖಂಡರಿಗೆ ಬರೆದು ಕೊಡುವುದೇನೆಂದರೆ ಬಡ್ಡಾಯ ನಿಮಿಷ ಯಾಕ್ರಿ 2 ತಿಂಗಳ 15 ದಿವಸ ಸರ್ ಬರ್ಕೊಂಬರೋರು ಸರ್. ಹಾಂ, ಇಷ್ಟೇ ಮಾಡಿನೇ ನೀವೆಲ್ಲ ಇಲ್ಲಿ 10 ವರ್ಷನ ಅದನ್ನ ದೂಕಂಡ್ಕೊಂಡು ಬಂದಿದ್ದೀರ. 10 ವರ್ಷ ಆಯ್ತು. ಇದು 3ನೇದು ಏನಾಗಿದೆ, ನಿಮ್ಮ ಡೌಟ್ ಇದ್ದವನ್ನ ನೀವು ಹೋಗಿ ಎಲ್ಲಿ ಕೇಳಬೇಕು ಕೇಳಿದರೆ ಇದು ಸರಿ ಹೋಗುತ್ತೆ. 3ನೇದು, ಈಗ ನಮ್ಮ ಸ್ಪೆಷಲ್ ಡಿಶ್ ಅವರು ಆ ಕನ್ಸರ್ನ್ಡ್ ಅವಾರ್ಡಿಗೆ 2.5 ತಿಂಗಳಾಗ್ತದ. ಅದಕ್ಕಿಂತ ಮೊದಲೇ ನಮ್ಮ ಚೀಫ್ ಇಂಜಿನಿಯರ್ ಸರ್ ಅವರು ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಕೆಲಸ ನಾಳೆನೇ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಅಲ್ಲಿ ಫೀಲ್ಡಿಗೆ ಹೋದ್ಮೇಲೆ ನಮಗೆ ಕನ್ಸರ್ನ್ಡ್ ಅವಾರ್ಡು, ನನಗೆ ಆರ್ಡ್ರ್ ಕಾಪಿ ಬೇಕು, ನನಗೆ ರೊಕ್ಕ ಬೇಕಂತಂದರೆ ಅವರಿಗೆ ಸಮಸ್ಯೆ ಆಗ್ತದೆ. ಯಾಕಂದರೆ ಇದನ್ನು ನೀವು ಕ್ಲಿಯರ್ ಮಾಡಿದರೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಂತಂದರೆ ನಮಗೂ ಕಷ್ಟ ಆಗ್ತದೆ. ಯಾಕಂದರೆ ಉಳಿದಿರೋದೇ 1.8 1.6 ಇದೆ. ಅಷ್ಟು ರೈತರನ್ನ ಒಪ್ಪಿಸಿಬಿಟ್ರೆ ನಿಮ್ಮ ಕೆನಾಲ್ಗಳಿಗೆ ನೀರು ಬರ್ತದೆ. ಇದೇನು ದೊಡ್ಡ ವಿಷಯನೇ ಅಲ್ಲ. ಬಟ್ ನೀವೇನಾಗಿದೆ, ಇಲ್ಲಿ ಇವ್ರದ್ದು ಒಮ್ಮತದ್ದು ನೀವು ಮೂಡಿಸಿಬಿಟ್ರೆ ನಮಗೆ ಅನುಕೂಲ ಆಗ್ತದೆ. ನಾವು ಕೆಲಸ ನಾಳೆನೇ ಸ್ಟಾರ್ಟ್ ಮಾಡ್ತೀವಿ. ಇದು ನಾನು ಹಾಂ ನೋಡಿ, ಹಿಂಗಿದೆ ಗೌಡ್ರೆ, ನಾ ಮೊದಲೇ ಹೇಳಕತ್ತೀನಿ. ಯಾಕಂದರೆ ನಾವು ಫೀಲ್ಡಿಗೆ ಹೋಗ್ತೀವಿ, ಪೊಲೀಸರನ್ನ ಇದು ಮಾಡೋದು ಬೇಡ. ಅಲ್ರಿ, ಈಗ ನೋಡಿ ಒಂದು ಹೇಳಕತ್ತೀನಿ ಸರ್ 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 ಏ ತಮ್ಮ ಒಂದು ನಿಮಿಷ ತಡಿ, ಹಾಂ, ಈಗ ಸಾಹೇಬ್ರ, ಈಗ ನೀವು 2 ತಿಂಗಳಿಗೆ ರೊಕ್ಕ ಕೊಡೋರಕ್ಕೆ ಅವಾರ್ಡರೇ ಒಂದು ಆರ್ಡರ್ ಕೊಡ್ರಲ್ಲ. ಈಗ ನಾವು ಅದನ್ನೇ ಹೇಳ್ತೀವಿ ಸರ್. ಇವಾಗ ಯಾರು ಕನ್ಸರ್ನ್ ಕೊಡ್ತಾರೋ ಅವ್ರದ್ದು ಗೆಜೆಟ್ ಮಾಡಿ, ಗೆಜೆಟ್ ಏನು ನೋಟಿಸ್ ಇದೆ ಅದನ್ನ ಕೊಡ್ತೀನಿ. ಹಾಂ ಕೊಡ್ರಿ. ಹಾಂ, ಅದೇ ಈಗ ಬಾಯ್ಲಿ ಹುಲಿ ನೀ ಹೇಳ್ತ ಮ್ಯಾಗ ನೀ ಬಾಯ್ಲಿ ಈಗ ಸ್ವಲ್ಪ ಸಾಹೇಬ್ ಸರಿಲಿ ಸ್ವಲ್ಪ ಸಿಂಗಾಶ್ ಬಾಯ್ಲಿ ಹಂಗೆ ಜಿಗಿಬೇಡ ಬಾಯ್ಲಿ ಹೇಳ್ತೀನಿ ಹಿಂಗೆ ಬಾ. ಈಗ ಸರ್ ಕೊಡ್ರು ಬೇಸ್ ಮೇಲೆ ನಾಳೆನೇ ಗ್ರಾಮ ಸಭೆ ಅಂದ್ರೆ ಸಂಬಂಧಪಟ್ಟವ್ರನ್ನ ಕಳಿಸ್ತೀವಿ. ಗ್ರಾಮ ಸಭೆ ನೀವು ಹಿಂದೆ ಸರಿತಿರೋ ನಾವು ತೆಳಗಿಳಿ ಮಾಡ್ತೀವಿ. ಇಲ್ಲ 2 ಡೇಸ್ ಬಿಟ್ಟು ಬರ್ರಿ ಸರ್ ಗ್ರಾಮ ಸಭೆಗೆ ಅಂದ್ರೆ 2 ಡೇಸ್ ಬಿಟ್ಟು ಬೇಕಾದ್ರೆ ಬರ್ತಾರೆ. ಅವರು ಒಪ್ಪಿಗೆ ಕೊಟ್ರು ಅಂದ್ರೆ ಆ ಒಪ್ಪಿಗೆ. ಈಗ ಇವು ಟೆಕ್ನಿಕಲಿ ಸಣ್ಣ ಪ್ರಾಬ್ಲಮ್ ಇದಾವೆ. ಅದನ್ನ ಸ್ವಲ್ಪ ಇವ್ರು ಅರ್ಥ ಮಾಡ್ಕೊಂಡ್ಬಿಟ್ರೆ ಈಜಿ ಆಗಿಬಿಡ್ತದೆ. ಯಾವ ಸಮಸ್ಯೆನೂ ಇಲ್ಲ ಇಲ್ಲಿ. ಆಕ್ಚುಲಿ ನೀರ ನಮಗೆ ಬೇಕಾಗಿದ್ದಿಲ್ಲ ನೋಡ್ರಿ. ನಾಳೆ ಎಲ್ಲ ನಾಡ್ದು ಗ್ರಾಮ ಪಂಚಾಯತಿಗೆ ಬರ್ತಾರೋ, ಅದೇನು ಡಾಕ್ಯುಮೆಂಟ್ಸ್ ನಿಮಗೆ ಕೊಡ್ಬೇಕಾಗೈತಿ, ಅವ್ರ ಗೆಜೆಟ್ ಅದನ್ನ ಕಾಪಿ, ಅವಾರ್ಡ್ ಕಾಪಿ ನಿಮಗೆ ರೆಡಿ ಮಾಡಿಸ್ತಾ ಕೊಡ್ತಾರ ಅವ್ರು. ಈಗ ಇನ್ನೊಂದು ಸಬ್ಮಿಷನ್ ಸರ್, 169 ಈಗ 30 ಎಕರೆದಷ್ಟು ಜನ ಕೊಟ್ಟಿದ್ದಾರೆ. ಅವ್ರು ಬೇಕಾದ್ರೆ ನಾವು ಇಮಿಡಿಯೇಟ್ ಆಗಿ 1 ವಾರದಲ್ಲಿ ಗೆಜೆಟ್ ಆಗುತ್ತೆ. ಗೆಜೆಟ್ ಆಯ್ತಂದ್ರೆ ಅದನ್ನ ಕೊಡ್ತೀವಿ ನಾವು. ಈಗ 30 ಏಕರ್ಸ್ನವ್ರು ಕೊಟ್ಟಿದ್ದಾರೆ. ಅದೇ ರೀತಿ ಉಳಿದವರು ಕೊಟ್ಟರು ಅಂದ್ರೆ ಅವ್ರದ್ದು ಗೆಜೆಟ್ ಮಾಡಿ ಅವ್ರದ್ದು ನಾವು ನೋಟಿಸ್ ನೋಡ್ರಿ. ಈಗ ನೀವ ಗೌಡ್ರ ವಿಶ್ವಾಸ ಅಂತ ಸರ ಆಯಿತು, ನೀವು ಹೇಳಿದ್ ನಾವು ಒಪ್ಕೊಳಕತ್ತೀವಿ. ಈಗ ಏನಪ್ಪ ಅಂತಂದ್ರೆ ಒಬ್ಬರದ್ದು ಹೊಲ ಓದದ್ದೇ ಬೇರೆ, ಇದು ಅದದ್ದೇ ಬೇರೆ ಇದೆ. ಅದಕ್ಕೆ ಅವನ್ನೆಲ್ಲ ಫಸ್ಟ್ ಸರಿಪಡಿಸ್ಬೇಕು. ಆಯ್ತು, ಸರಿಪಡಿಸಿ ನೀವು ಮಾಡಿಕೊಡಲ್ಲ. ಅಲ್ಲಲ್ಲ, 1 ನಿಮಿಷ ಸರ್. ಅದರಲ್ಲಿ ಏನಾಗಿದೆ ಅಂತಂದ್ರೆ ಹಂಗೆ ನೀವು ಹೇಳ್ದಂಗೆ ಗೌಡ್ರೆ, ಅಲ್ಲಲ್ಲ ಸರ್, ಶಾಂತ ಗೌಡ್ರೆ, ಒಂದೇನಾಗಿದೆ, ಅವು ಯಾವ ಮಿಸ್ಟೇಕ್ ಆಗಿದಾವೆ ಅಟ್ಲೀಸ್ಟ್ ಸ್ಪೆಷಲ್ ADC ಸರ್ ಮಾಡಿದ್ರೆ ಮಿಸ್ಟೇಕ್ ಕ್ಲಿಯರ್ ಆಗ್ತದೆ ಸರ್. ಮೆಜಾರಿಟಿ ಮಿಸ್ಟೇಕ್ನು ಏನಂಬುದನ್ನು ಹೇಳ್ತೀನಿ ನಾನು. ಈಗ ಏನಾಗಿದೆ ಅಂದ್ರೆ ಸರ್, ಅವರೇ ಅಣ್ತಮ್ಮರು ಇದ್ದಾರೆ, ಜಾಯಿಂಟ್ ಇದ್ದಾರೆ, 5-6 ಮಂದಿ ಜಾಯಿಂಟ್. ಈಗ ಸಾಹೇಬ ಈಗ ಎಲ್ಲ ಗೊತ್ತಾಗಿದ್ದದ ಹುಲಿ ತಡಿ. ಈಗ ಒಬ್ಬೊಬ್ರದ 9 ಗುಂಟೆ 10 ಗುಂಟೆ ಕೆಲವು ಇನ್ನೂ ರೊಕ್ಕಗಳು ಬಂದಿಲ್ಲ. ನಾ ಏನತ್ತನು, ಈಗ ಎಮರ್ಜೆನ್ಸಿ ಏನು ಬೇಕು ಇವರಲ್ಲಿ ಅವಾರ್ಡ್ಗೆ ಅವಕಾಶ ಮಾಡಿ ಕೊಡ್ತಾರೋ ಅದೇನು ಕಾಪಿ ಕೊಡ್ಬೇಕಾಗೈತಿ, ಅವ್ರಿಗೆ ಹಾದಿ ಮಾಡಿಕೊಡ್ರಿ, ಅವ್ರಿಗೆ ಕೆಲಸ ಮಾಡಲಿ. ಹೆಚ್ಚುವರಿ ಆಗಿದ್ದಿರ್ತಕ್ಕಂಥವು ಏನವು ತೊಂದರೆ ಅದು. ಹೆಚ್ಚುವರಿ ಅನಾವಶ್ಯಕ 9 ಗುಂಟೆ ಅದು ಇಟ್ಟರಿ ಅವ್ರಿಗೆ ಸರಿ ಮಾಡಿ ಕೊಡ್ರಿ ಅಂತಾರ. ಅವ್ನ ಕನ್ಸರ್ಟ್ ಅವಾರ್ಡ್ ತಗೋತು, ಅದು ಕ್ಲಿಯರ್ ಮಾಡ್ತೀವಿ. ಹೆಚ್ಚುವರಿ ಅಂತಂದರೆ ಈಗ ನಮಗೊಂದು ಪ್ರಪೋಸಲ್ ಕಳಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಇವರು ಒಬ್ಬರ ರೈತರದ್ದು 1 ಎಕರೆ ಬೇಕಂತೇಳಿ ಕಳಿಸ್ಕೊಡ್ತಾರೆ. ಬಟ್
ಅಲ್ಲಿ ಸ್ಥಳ ತನಿಖೆ ಹೋಗಿ JMC ಮಾಡ್ಲಿಕ್ಕೆ ಹೋದಾಗ ಏನಾಗತ್ತೆ ರೀ, 1 ಎಕರೆ 9 ಗುಂಟೆ ಬರುತ್ತೆ. ಆ 9 ಗುಂಟೆನ ನಾವು ಅಲ್ಲೇ ಬೇಕಂತೇಳಿ ಅಲ್ಲೇ ತೊಗೊಳಕ್ ಬರಂಗಿಲ್ಲ ರೀ. ಮತ್ತೆ ಅದನ್ನ ನಾವು ಏನು ಮಾಡ್ಬೇಕಂತಂದ್ರೆ ಮತ್ತೆ ಅದನ್ನ ಅವ್ರ ಕಡೆಯಿಂದ ಪ್ರಪೋಸಲ್ ತಗೊಂಡು ಮತ್ತೆ ಅದನ್ನ ನಾವು 11 ಗೆಜೆಟ್ ಮಾಡಿ ನಿಮಗೆ ನೋಟಿಸ್ ಕೊಟ್ಟು ಮಾಡ್ರಿ. ಆಮೇಲೆ ತಗೋಬೇಕಾಗತ್ತೆ. ಇದ್ರಾಗನ ಅದು ಬರತ್ತಂತ ಇರತ್ತೆ, ಬಟ್ ಮುಂದಿನ ಹಂತದಲ್ಲಿ ನಿಮಗೆ ಸಿಗತ್ತೆ. ಈಗ 1 ಎಕರೆ ಅಂತೂ ಅದ್ರದ್ದೇನಿರುತ್ತೆ ಅದು ಬರುತ್ತೆ ನಿಮಗೆ. ಅದನ್ನ ಹೇಳ್ತಾ ಇದ್ದೀನಿ. ಈಗ ಸ್ಥಳ ತನಿಖೆ ಹೋದಾಗ ಇವ್ರದ್ದು ಬೇಕು ಇವ್ರದ್ದು ಬೇಡ ಅಂತೇಳಿ ಅಲ್ಲೇ ಒಮ್ಮೆ ಬಿಟ್ಟು ತಗೊಳ್ಳಿಕ್ಕೆ ನೋಡ್ರಿ. ನೀವು ನೀರಾವರಿ ಡಿಪಾರ್ಟ್ಮೆಂಟ್ದವ್ರು ಅದು ಏನೈತೆ ಅನುಕೂಲ ಮಾಡ್ರಿ. ಇಬ್ಬರು ಕೂಡಿ ನಿಮ್ಮದು ಪಾತ್ರ ಐತಿ ಒಟ್ಟಾರೆ. ಈಗ ನಮ್ಮದು ರೈತರು ಕೇಳ್ರಿ, ಈಗ ಒಮ್ಮೆ ಗ್ರಾಮ ಪಂಚಾಯತಿಯಾಗ ಬಂದು ಅವ್ರ ಅಲ್ಲಿ ಇದನ್ನ ಕೊಟ್ರಪ್ಪ ಅಂತಂದ್ರೆ ಪರಿಹಾರ ಬರಲೇಬೇಕು. ಅವರೆಲ್ಲ ಅದನ್ನ ರೆಡಿ ಮಾಡ್ಕೊ ಸರ್. ಅದು ಮುಳುಗಡೆ ಸರ್ಟಿಫಿಕೇಟ್ ಬರುತ್ತೇನ್ರಿ, PDP ಅಂತ ಬರ್ತೈತಿಲ್ಲ, ಯೋಜನಾ ನಿರಾಶ್ರಿತರು ನೌಕರಿಗೆ ಅದು ಅನುಕೂಲ ಆಕೈತೆ ರೈತರಿಗೆ ರೀ. ಹಾಂ ರೀ, ಅದನ್ನೊಂದು ಕೊಡಕ್ಕೆ ವ್ಯವಸ್ಥೆ ಮಾಡಿ ಸರ್. ಕೊಡ್ತಾರೆ ತಮ್ಮ, ಜೋರ ಚಪ್ಪಾಳೆ ಹೊಡ್ರಿ ಅವ್ರಿಗೆ ಒಂದು. ಹಾಂ ರೀ, ಹಾಂ, ಯಾರ್ಯಾರು ಜಮೀನು ಹೋಗೈತಲ್ಲ ಎಲ್ಲಾರ್ಗಿ PDP ನಿಮ್ಮ ಮಕ್ಕಳಿಗೆ ನೌಕರಿಯಾಗ ಒಂದು PDP ಕೊಡ್ತಾರ, ತೋರಿ ಅದನ್ನ ಅರ್ಜಿ ಹಾಕೊಂಡು ಮಾಡ್ಕೊಂಬಿಡ್ರಿ. ಸರ್ ಬರ್ಲಾರ್ದವ್ರಿಗೆ ಕೊಟ್ಟು ಬಿಡ್ರಿ, ಸುಮ್ಮ ಕ್ಲಿಯರ್ ಆಗಿಬಿಡುತ್ತೆ ಪಾಪ. ಸರ್ ನೀವೊಂದು ಸ್ವಲ್ಪ ಹೇಳೇ ಬಿಡ್ರಿ, ಅದೊಂದು ಸ್ವಲ್ಪ PDP ರೈತರು ಖುಷಿ ಆಕಾರ. ಪ್ರತಿಯೊಂದು ಕುಟುಂಬದಿಂದ ಯಾರು ನಿರಾಶ್ರಿತರಿರ್ತಾರೋ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ. ಎಸ್ ಸರ್, ಸರಿ ಸರ್. ತಹಸೀಲ್ದಾರ್ ಆಫೀಸಿಂದ ಇಶ್ಯೂ ಮಾಡ್ತಾರೆ. ಒಂದು ಕುಟುಂಬಕ್ಕೆ ಒಂದು PDP ಇರ್ತದೆ, ಒಬ್ಬ ಹುಡುಗಗೆ ಅನುಕೂಲ ಆಕೈತೆ ನೋಡ್ತಮ್ಮ ನೌಕರಿ. ಎಸ್ ಅಧ್ಯಕ್ಷ ನಿಂದಟ್ಟು ಹೇಳೇ ಬಿಡಪ್ಪ ಅಥವಾ ಎಲ್ಲ ನಾಡಿಗೆ ಅನ್ನ ಹಾಕುವ ಒಟ್ಟ ರೈತರಿಗೆ ಡೈರೆಕ್ಟ್ ನಮಸ್ಕರಿಸುತ್ತಾ, ನಾವು ತಾಳಿಕೋಟಿ ತಾಲೂಕು ಮುಖ್ಯ ಪಂಚಾಯತಿ ವ್ಯಾಪ್ತಿಯೊಳಗ ಕಲದೇವನಹಳ್ಳಿ, ಹರ್ನಾಳ, ನಾಗೂರ, ಶಿವಪುರ. ಅಮರೇಗೌಡರು ಆವಾಗ 2013 ಒಳಗೆ ಇಂಜಿನಿಯರ್ ಇದ್ದರು. ಕೆನಲ್ ಹೋದಂಥ ಹೊಲದಾಗ ಕೆಲಸ ಮಾಡೋದು ಬಿಟ್ಟು ಬಾಜು ಹೊಲ್ದಾಗ ಮಾಡಿದ್ದಾನೆ. ಆ ಬಾಜು ಹೊಲ್ದಾವ ತಕರಾರಿಟ್ಟಾನ. ಕೆನಲ್ ಯಾವ ಹೊಲ್ದಾಗ ಅವಾರ್ಡ್ ಆಗ್ಯದ ಆ ಹೊಲ್ದಾಗ ಕೆಲಸ ಮಾಡ್ಬೇಕಿಲ್ರಿ. ಇವ್ರು ಇಂಜಿನಿಯರು ಕಾಂಟ್ರಾಕ್ಟ್ರುಗಳು ಸೇರಿಕೊಂಡು ಅದನ್ನು ತಡೆ ಹಿಡಿದು 2013ರಿಂದ ಇಲ್ಲಿವರೆಗೂ ನಮಗೊಂದು ಹನಿ ನೀರು ಬಂದಿಲ್ಲ. ಇದು ಯಾರು ಇಂಜಿನಿಯರೇ ಮಾಡಿದಂಥ ತಪ್ಪು. ಆ ಕೆನಲನ್ನು ಮುಚ್ಚಾರ. ಅಮರೇಗೌಡರೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕೆ ಅವಾರ್ಡ್ ಆದಂಥ ಹೊಲದೊಳಗೆ ನೀವು ಕೆಲಸ ಮಾಡ್ಲಿಕ್ಕೆ ಬಿಡಲಿಲ್ಲ? ಮತ್ತು ಮುಂದೆ FIC ದೂರ ಹೋಯ್ತು ರೀ. ಮೊದಲು ಇದೇ ಆಗಿಲ್ಲ, ಡಿಸ್ಟ್ರಿಬ್ಯೂಟರ್ ಆಗಿಲ್ಲ. ಯಾರು ಹೊಲ್ದಾಗ ಅವಾರ್ಡ್ ಹೋಗಿರ್ತದೆ ಅವನೇ ಆ ಹೊಲ್ದಾಗೆ ಮಾಡಬೇಕು. ಅವ ಪ್ರಭಾವಿ ಇದ್ರೆ ಅವನ ಪಕ್ಕದೊಳಗೆ ಮಾಡಿದ್ರೆ ಅವನು ಜಮೀನು ಕಳ್ಕೊಂಡು ನಿರಾಶ್ರಿತ ಆಗ್ಬೇಕ. ಇದಕ್ಕೆ ಯಾರೂ ಹೊಣೆಗಾರ ಅಲ್ರಿ, ಇಂಜಿನಿಯರೇ ಹೊಣೆಗಾರ. ಅವನೇ ನಿಂತು ಮಾಡಿಸ್ಬೇಕಾಯ್ತು. ಅಮರೇಗೌಡ್ರೆ ಅವರೇ ಹೇಳ್ಬೇಕು. 10-20 ಮೀಟ್ರ್ ಸರ ಒಂದು ಹೆಜ್ಜೆ ಜಿಗಿದ್ರೆ ಆ ಕಡೆ ಬೀಳ್ತೀವಿ. ಅಂಥದನ್ನು 7 ಹಳ್ಳಿಗಳು ಇವರಿಂದ ನೀರು ಕಾಣಲಾರಂಗಾಗ್ಯದ. ಹೌದು ಸರ್, ಇವರೇ ರೀ. ಸರ್ ಅದರ ಜೊತೆ ಇದು ಒಂದು ನಮಗೆ ಬರ್ದು ಕೊಡ್ಬೇಕು ಸರ್ ಅವರು, ಅಂದ್ರೆ ನಾವು ಬರ್ತೀವಿ. ಮೈಕ್ ಕೊಡೋ ತಮ್ಮ, ಇಲ್ಲೇ ಇದಾರಲ್ಲ ಕ್ಲಿಯರ್ ಹೇಳ್ತಾರ. ಹಲೋ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಎಲ್ಲ ಎದ್ರಲ್ಲಿ ಎಲ್ಲಿ ಹೊಂಟೇರಿ? ಇನ್ನೊಂದು 5 ನಿಮಿಷ ಕೊಂಡ್ರು ತಂದೆ ಕೊಡ್ರಿ, ಎಲ್ಲ ಕೆಳಗ 5 ನಿಮಿಷ ಕೊಡ್ರಿ. ತಮ್ಮ ಒಂದು ಸ್ವಲ್ಪ ಹಿಂದೆ ಸರಿ ಇರಲ್ಲ, ಸರಿ ಇನ್ನೊಂದು ಸ್ವಲ್ಪ 5 ನಿಮಿಷ ಸರಿ ಹೋತಂದೆ. PDP ಒಂದು ಸಿಕ್ಕೈತಿ ಇಲ್ಲಿಗ, ಸ್ವಲ್ಪ ಸರಿ ಹಿಂದೆ ನೀವು ಹೇಳ್ರಿ ಸರ್, ಮಾತಾಡ್ರಿ. ಎಲ್ಲ ರೈತ ಬಾಂಧವರು ನಮಸ್ಕರಿಸುತ್ತೆ. ನಾ 2013 ಏನು ಇರಲಿಲ್ಲ, 2013 ಇರಲಿಲ್ಲ. ಸಮಯ ಪಿಡೀರಿ, ಅದು ಸ್ವಲ್ಪ ಸಮಯ ಪಿಡೀರಿ ಮಾತಾಡಿ. 2013 ಏನಿರಲಿಲ್ಲ. 2024 ಸೆಪ್ಟೆಂಬರ್ 13 ಬಂದು ಜಾಯ್ನ್ ಆಗಿ ನಾನು ಆ್ಯಸ್ ಎಕ್ಸಿಕ್ಯೂಟಿವ್ ಅಂತ. ಆದರೆ ಅದು ಏನೇನು ಇವ್ರು ಏನು ಹೇಳ್ತಾರಲ್ಲ, ನಾನು ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ ಇದು EW ಕರ್ಕೊಂಡು ಹೋಗಿ ನಾಳೆ ನಾಡಿದ್ದು ಅದನ್ನ ನೋಡಿ ನಾನು ಸಮಸ್ಯೆ ಇಲ್ಲ ಸಮಸ್ಯೆ ಬಗೆಹರಿಸ್ತೀನಿ. ನಾನು ಅದನ್ನ 2013 ಅಂತಾರ ನನಗೆ ಗೊತ್ತಿಲ್ಲ. ಹೋಗ್ತೀನಿ ನಾಳೆ ನಾಡಿದ್ದು ಸದ್ದ ಈ ಸಂಬಂಧಪಟ್ಟ ಇವ್ರು ಕೂಡ ಡಿಸ್ಕಸ್ ಮಾಡಿ ಸಂಬಂಧಪಟ್ಟ ಸೆಕ್ಷನ್ ಆಫ್ EW ಕರ್ಕೊಂಡೋಗಿ ಅದನ್ನು ನಾನು ಒಂದು ನಾಳೆ ನಾಡಿದ್ದು ಸಮಸ್ಯೆ ಬಗೆಹರಿಸ್ತೇನೆ. ಆಯ್ತಾಯ್ತು, ಅದು ಏನೇ ಇಲ್ಲ ಸರ್, ಒಟ್ಟು ಅದನ್ನು ಇನ್ಸ್ಪೆಕ್ಷನ್ ಮಾಡಿ ನಾ ಬಗೆಹರಿಸ್ತೀವಿ ಸರ್. ತಮ್ಮ ಕ್ಲಿಯರ್ ಆಯ್ತಾ ನಿಂದ ಅಧ್ಯಕ್ಷ? ಇನ್ನೊಂದು ಐತೆ ಕೇಳೇ ಬಿಡ, ಅದನ್ನು ಬಿಡಬೇಡ. ನಾಗೂರಲ್ಲಿ ಸರ್ ಈಗ ಇದೇ ರೀತಿನಾಗಿದೆ ರೀ. ಕೆನಲ್ ಕಂಪ್ಲೀಟ್ ಆಗಿದೆ, ಅಲ್ಲೇನ ನಿಂತಿಲ್ಲ. ಬಟ್ ಹೊಲ ಹೋದವನಿಗೆ ಅವಾರ್ಡ್ ಬಂದಿಲ್ಲ, ಹೊಲ ಹೋಗಲಾರ್ದವನಿಗೆ ಅವಾರ್ಡ್ ಬಂದದ. ಅದು ಒಂದು ಬಗೆಹರಿಸ್ಕೊಡ್ಬೇಕು. ಆದ್ರೆ ಕೆನಲ್ ಅಲ್ಲಿ ಕಂಪ್ಲೀಟ್ ಆಗಿದೆ, ಅದು ಒಂದು ಬಗೆಹರಿಸ್ಕೊಡ್ಬೇಕು. ಇನ್ನೂವರೆಗೂ ನೀರು ಬಂದಿಲ್ಲ. ಚಿಮ್ಮಲಿಗೆ ಏತ್ ನೀರಾವರಿಗೆ ಇನ್ನೂವರೆಗೂ ನೀರು ಬಂದಿಲ್ಲ. ನೀರು ಹಾರಿಸ್ಕೊಡುವಂತ ಕೆಲಸ ಮಾಡ್ಬೇಕು. 10 ಫೂಟ್ ರೀ, 10 ಫೂಟಿನ ಕೆಲಸ ಎಷ್ಟಿದ್ರಿ? ನಾವು ಮುಂದೆ ನಿಂತು ಹಾಕ್ತೀವಿ ಬರ್ರಿ ಅಂದ್ರೆ ಬರೋಲ್ರಿ ಇವರು. ಅವ್ರು ಯಾರು ಹೊಲ್ದಾಗ ಏನು ತಕರಾರು ಮಾಡ್ಯಾರ ಅವ್ರ ಹೊಲ್ದಾಗ ನಾವು ನಿಂತು ಹಾಕ್ತೀವ್ರಿ, ನೀವು ಅಧಿಕಾರಿಗಳು ಬರ್ರಿ ಅಂದ್ರು ಇವ್ರು ಬರೋವಲ್ರು. ಸರ್ ಅದಕ್ಕೋಸ್ಕರ
ಏ ತಮ್ಮ ಕೊಡ್ರು ಇನ್ನೊಂದಿಷ್ಟ ಕೊಟ್ಟ ಅದನ್ನ ರೈಟಿಂಗ್ ತಗೊಂಬರಕ್ ಹೋಗ್ಯಾರ. ನೀರು ಬರ್ಬೇಕು ರೋ ಮರಯ, ಕೂಡ್ರಿ ಸ್ವಲ್ಪ. ಅಲ್ಲ ಆಯ್ತು, ಇಲ್ಲಿ ಹೇಳವಲ್ಲ. ಆಯ್ತು ಸರ್, ಈ ಸಮಸ್ಯೆನ ನಾನು ಒಟ್ಟು ಸಂಬಂಧಪಟ್ಟ ಸೆಕ್ಷನ್ ಆಫೀಸರ್ ಇಡವಲ್ಲಿ ಬಗೆಹರಿಸಿತ್ತು. ಇದು ಸರ ಇಲ್ಲಿ ನನಗೆ ನೀವೇ ಹೋಗಿ ಸರ್, ಅದೇನೈತಿ ಅವ್ರ ರೈತರ ಸಹಕಾರ ಕೊಡ್ತಾರ, ಅದನ್ನ ಏನು ಕೆಲಸ ಐತಿ ಕ್ಲಿಯರ್ ಮಾಡಿ ಕೊಟ್ಬಿಡಿ ಸರ್. 2-3 ದಿನದೊಳಗೆ ಮಾಡ್ರಿ ಅದನ್ನ. ಅಧ್ಯಕ್ಷರು ಮಾಡ್ತಾರ ನೋಡ್ರಿ. ನಾಳೆ ಬಂದ್ಬಿಡಿ. ಮಾಡ್ತಾರ ಅಧ್ಯಕ್ಷರ. ಒಂದ್ ಸ್ವಲ್ಪ ತಮ್ಮ ಒಂದ್ ಸ್ವಲ್ಪ ಕೊಡ್ರಲ್ಲ, ಸ್ವಲ್ಪ ಕೊಡ್ರಿ.